ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಹೃದಯ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆಯನ್ನು ಕರ್ನಾಟಕದ ಹೃದಯ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಅಲರ್ಜಿ ಕಡಿಮೆಯಾಗಲು ಯಾವ ಎಲೆ ತುಂಬಾ ಉತ್ತಮ? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ಬೇವಿನ ಎಲೆ, ಆಪ್ಷನ್ ಸಿ ತುಳಸಿ ಎಲೆ, ಆಪ್ಷನ್ ಡಿ ಪುದೀನಾ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇವಿನ ಎಲೆ ಮತ್ತು ಆಪ್ಷನ್ ಸಿ ತುಳಸಿ ಎಲೆ ಅಲರ್ಜಿ ಕಡಿಮೆಯಾಗಲು ಉತ್ತಮ. ಮೂರನೆಯ ಪ್ರಶ್ನೆ, ಒಲಿಂಪಿಕ್ಸ್ ಆಟವನ್ನು ಮೊದಲು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಗ್ರೀಕರು, ಆಪ್ಷನ್ ಬಿ ಡಚ್ಚರು, ಆಪ್ಷನ್ ಸಿ ಬ್ರಿಟಿಷರು, ಆಪ್ಷನ್ ಡಿ ಮೊಘಲರು. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀಕರು. ನಾಲ್ಕನೆಯ ಪ್ರಶ್ನೆ, ಕಿಡ್ನಿ ಸಮಸ್ಯೆ ಇರುವವರು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ಎಳನೀರು, ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಇರುವವರು ಎಳನೀರು ಕುಡಿಯಬೇಕು. ಐದನೆಯ ಪ್ರಶ್ನೆ, ಬುದ್ಧಿಶಕ್ತಿ ಹೆಚ್ಚಾಗಲು ಯಾವ ಆಹಾರ ನಮಗೆ ತುಂಬಾ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಪನೀರ್, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ. ಆರನೆಯ ಪ್ರಶ್ನೆ, ರಕ್ತದೊತ್ತಡ ಇದ್ದರೆ ಯಾವ ತರಕಾರಿ ನಮಗೆ ತುಂಬಾ ಉತ್ತಮ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಮತ್ತು ಆಪ್ಷನ್ ಬಿ ಬೀಟ್ರೂಟ್ ನಮಗೆ ತುಂಬಾ ಉತ್ತಮ. ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಬೆಕ್ಕನ್ನು ಸಾಕುವುದು ನಿಷೇಧ ಮಾಡಲಾಗಿದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ದೇಶದಲ್ಲಿ ಬೆಕ್ಕನ್ನು ಸಾಕುವುದು ನಿಷೇಧ ಮಾಡಲಾಗಿದೆ. ಎಂಟನೆಯ ಪ್ರಶ್ನೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಯಾವುದನ್ನು ಕುಡಿಯಬೇಕು? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಶುಂಠಿ ಚಹಾ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಜೀರಿಗೆ ನೀರು, ಗ್ರೀನ್ ಟೀ, ಬಿಸಿ ನೀರು ಮತ್ತು ಶುಂಠಿ ಚಹಾ ಕುಡಿಯಬೇಕು. ಒಂಬತ್ತನೇ ಪ್ರಶ್ನೆ, ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುವಂತಹ ಏಕೈಕ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಥಾಯ್ಲ್ಯಾಂಡ್, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುವ ದೇಶ ಇಂಡೋನೇಷ್ಯಾ. ಹತ್ತನೆಯ ಪ್ರಶ್ನೆ, ಯಾವ ಪ್ರಾಣಿ ಎಂದಿಗೂ ನೀರನ್ನು ಕುಡಿಯುವುದಿಲ್ಲ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಕಾಂಗಾರು ಇಲಿ, ಆಪ್ಷನ್ ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗಾರು ಇಲಿ ಎಂದಿಗೂ ನೀರು ಕುಡಿಯುವುದಿಲ್ಲ. 11ನೇ ಪ್ರಶ್ನೆ, ನಿಂಬೆ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿದರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಹೊಟ್ಟೆ ನೋವು, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಎದೆಯುರಿ.
ಸರಿಯಾದ ಉತ್ತರ ಆಪ್ಷನ್ ಡಿ, ಎದೆಯುರಿ ಕಡಿಮೆಯಾಗುತ್ತದೆ. 12ನೇ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಕಡಿಮೆ ದಿನಗಳು ಕಂಡುಬರುತ್ತದೆ? ಆಪ್ಷನ್ ಎ ಫೆಬ್ರವರಿ, ಆಪ್ಷನ್ ಬಿ ಜನವರಿ, ಆಪ್ಷನ್ ಸಿ ನವೆಂಬರ್, ಆಪ್ಷನ್ ಡಿ ಮೇ. ಸರಿಯಾದ ಉತ್ತರ ಆಪ್ಷನ್ ಎ, ಫೆಬ್ರವರಿ ತಿಂಗಳಿನಲ್ಲಿ ಕಡಿಮೆ ದಿನಗಳು ಕಂಡುಬರುತ್ತದೆ. 13ನೇ ಪ್ರಶ್ನೆ, ತುರಿಕೆ ಸಮಸ್ಯೆ ಇರುವವರು ಏನನ್ನು ತಿನ್ನಬಾರದು? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಟೊಮ್ಯಾಟೊ, ಆಪ್ಷನ್ ಸಿ ಬದನೆಕಾಯಿ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ, ತುರಿಕೆ ಸಮಸ್ಯೆ ಇರುವವರು ಬದನೆಕಾಯಿ ತಿನ್ನಬಾರದು. 14ನೇ ಪ್ರಶ್ನೆ, ಸಂಸ್ಕೃತದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕನಕದಾಸ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಸ್ಕೃತದ ಆದಿಕವಿ ಎಂದು ಕಾಳಿದಾಸನನ್ನು ಕರೆಯುತ್ತಾರೆ. 15ನೇ ಪ್ರಶ್ನೆ, ಸೋಯಾ ಹಾಲು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ? ಆಪ್ಷನ್ ಎ ತೂಕ ನಿರ್ವಹಣೆ, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ ಹೆಚ್ಚು ಪೋಷಕಾಂಶ, ಆಪ್ಷನ್ ಡಿ ರಕ್ತಹೀನತೆ ನಿವಾರಣೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಸೋಯಾ ಹಾಲು ಕುಡಿಯುವುದರಿಂದ ತೂಕ ನಿರ್ವಹಣೆ, ಹೃದಯ ಆರೋಗ್ಯ, ಹೆಚ್ಚು ಪೋಷಕಾಂಶ ಮತ್ತು ರಕ್ತಹೀನತೆ ನಿವಾರಣೆಯಾಗುತ್ತದೆ. 16ನೇ ಪ್ರಶ್ನೆ, ಹೆಚ್ಚಾಗಿ ನಿದ್ದೆ ಮಾಡಿದರೆ ಯಾವ ಸಮಸ್ಯೆ ಬಹುಬೇಗ ಬರುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಹೃದಯಾಘಾತ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಾಗಿ ನಿದ್ದೆ ಮಾಡಿದರೆ ಹೃದಯಾಘಾತ ಉಂಟಾಗುತ್ತದೆ. 17ನೇ ಪ್ರಶ್ನೆ, ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಮಾಂಸ, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಣ್ಣೆ. 18ನೇ ಪ್ರಶ್ನೆ, ಟಾಟಾ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ, ಟಾಟಾ ಭಾರತ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ. 19ನೇ ಪ್ರಶ್ನೆ, ಮನೆಯಲ್ಲಿ ಯಾವುದರ ಪ್ರತಿಮೆಯನ್ನು ಇಟ್ಟರೆ ಸಂಪತ್ತು ಅದೃಷ್ಟ ಬರುತ್ತದೆ? ಆಪ್ಷನ್ ಎ ಮೀನಿನ ಪ್ರತಿಮೆ, ಆಪ್ಷನ್ ಬಿ ಹಸುವಿನ ಪ್ರತಿಮೆ, ಆಪ್ಷನ್ ಸಿ ಆಮೆಯ ಪ್ರತಿಮೆ, ಆಪ್ಷನ್ ಡಿ ಗೂಬೆಯ ಪ್ರತಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಮೀನಿನ ಪ್ರತಿಮೆ ಮತ್ತು ಆಪ್ಷನ್ ಬಿ ಹಸುವಿನ ಪ್ರತಿಮೆಯನ್ನು ಇಟ್ಟರೆ ಸಂಪತ್ತು ಅದೃಷ್ಟ ಹೆಚ್ಚುತ್ತದೆ. 20ನೇ ಪ್ರಶ್ನೆ, ಯಾವ ಜೀವಿಯ ವಿಷ ತುಂಬಾ ದುಬಾರಿಯಾಗಿದೆ? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಚೇಳು, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳಿನ ವಿಷ ತುಂಬಾ ದುಬಾರಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.